ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ, ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇವತ್ತಿನ ಸೂಪರ್ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿ ಎಡ್ಜಸ್ ಹೊಂದಿ ಮತ್ತು ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರ್ತಕ್ಕಂತಹ ಕರ್ನಾಟಕದ ಸ್ಪೆಷಲ್ ಟ್ರೆಡಿಷನಲ್ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು, ಕೇವಲ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಅಂತ ಹೇಳ್ಕೊಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಅದನ್ನು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರದ ಅಕ್ಕಿ ರೊಟ್ಟಿ ಜೊತೆ ನೀವು ಈ ಥರದ ಚಟ್ನಿ, ಕೆಂಪು ಚಟ್ನಿ ಆಗಿರ್ಬೋದು, ಕೊಬ್ಬರಿ ಚಟ್ನಿ ಆಗಿರ್ಬೋದು ಹಚ್ಕೊಂಡು ತಿಂದರೆ, ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು 150 ಗ್ರಾಮ್ ಅಷ್ಟು ಅಂದರೆ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು, ಒಂದು 2 3 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥದ್ದು, ಒಂದು ಕ್ಯಾರೆಟ್ ತುರಿ ಮತ್ತು ಒಂದು ಇಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು, ಒಂದು 4 5 ಹಸಿಮೆಣಸಿನ್ಕಾಯಿನ ಈ ಥರ ತರ್ತರಿಯಾಗಿ ರುಬ್ಬಿ ಹಾಕ್ಕೋಬೇಕು. ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಪೇಸ್ಟು, ಒಂದು ಸ್ವಲ್ಪ ಸೌತೆಕಾಯಿ ತುರಿ ಹಾಕ್ಕೊಂಡು, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇಷ್ಟು ಪದಾರ್ಥನ ಹಾಕ್ಕೊಂಡು ಫಸ್ಟಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ನಾವು ನೀರನ್ನು ಹಾಕ್ಕೋಬಾರ್ದು. ಇಷ್ಟು ಪದಾರ್ಥ ನೀಟಾಗಿ ಮಿಕ್ಸ್ ಆಗೋ ರೀತಿ ಫಸ್ಟ್ಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಉಪ್ಪಿನ ಅಂಶ ಎಲ್ಲ ಫಸ್ಟಿಗೆ ನೀರು ಹಾಕ್ಕೊಂಡಾಗ ಏನಾಗುತ್ತೆ, ನೀಟಾಗಿ ಅದು ಮಿಕ್ಸ್ ಆಗಲ್ಲ. ಸೊ ಅದಾದಮೇಲೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಸೊ ನೋಡಿ, ಒಂದೇ ಸರ್ತಿ ನೀರು ಹಾಕ್ಕೊಂಡಾಗ ಅದು ಮೆತ್ತಗಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಬೇಕು. ಯಾವಾಗಲೂ ಅಷ್ಟೇ, ನಾವು ಈ ಥರದ ರೊಟ್ಟಿಗಳನ್ನು ಮಾಡಬೇಕಾದ್ರೆ ಕಲಸಿದ ತಕ್ಷಣವೇ ಮಾಡಬೇಕು. ಇಲ್ಲ ಅಂದರೆ ಆ ಈರುಳ್ಳಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಬಿಡ್ಕೊಂಡು ಅದು ಮತ್ತೆ ಮೆತ್ತಗಾಗುತ್ತೆ. ಸೊ ಅದಾದಮೇಲೆ ಈ ಥರದ ಒಂದು ಬಟರ್ ಪೇಪರ್ ಆಗಿರ್ಬೋದು, ಈ ಥರ ಆಯಿಲ್ ಪೇಪರ್ ಮೇಲೆ ಅಥವಾ ಬಾಳೆದೆಲೆ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ನೀಟಾಗಿ ರೌಂಡ್ ಶೇಪಲ್ಲಿ ತಟ್ಟಬೇಕು. ನೋಡಿ, ಈ ಥರ ನಿಧಾನಕ್ಕೆ ನೀಟಾಗಿ ನಿಮಗೆ ಯಾವ ಶೇಪ್ ಬೇಕು ಅಂದರೆ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ಈ ಥರ ನೀಟಾಗಿ ತಟ್ಟಬೇಕು. ಸೊ ಈ ಥರ ನೀಟಾಗಿ ತಟ್ಟಿದ ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ತವಾನ ಕಾಯೋದಕ್ಕೆ ಇಡಬೇಕು. ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಾಡಿರಬೇಕು. ಏಕೆಂದರೆ ಇದು ಆಯಿಲ್ ಪೇಪರ್ ಆಗಿರೋದ್ರಿಂದ ಇದು ಹಂಚಿಗೆ ಹಿಡಿಯುತ್ತೆ. ಸೊ ಅದಕ್ಕೆ ನಾವು ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಈ ಥರ ತೆಗಿಬೇಕು. ನೀವು ಬಾಳೆ ಎಲೆಯಿಂದ ಮಾಡೋದಾಗಿರ್ಬೋದು ಅಥವಾ ಬಟರ್ ಪೇಪರಿಂದ ಮಾಡಿದಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೂ ಏನೂ ಆಗಲ್ಲ. ಬಟ್ ಇದು ಆಯಿಲ್ ಪೇಪರ್ ಆಗಿರೋದ್ರಿಂದ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 15 ನಿಮಿಷಗಳ ಕಾಲ ಬಿಟ್ಟು ಈ ಥರ ತಿರುಗಾಕಬೇಕು. ಈ ಥರ ಎರಡೂ ಸೈಡಲ್ಲಿ ಬೇಯಿಸಿ ಸರ್ವ್ ಮಾಡಿದರೆ ನೋಡಿ, ಬಿಸಿ ಬಿಸಿ ಆಗಿರುವಂತಹ ಸಖತ್ ಟೇಸ್ಟಿ ಆಗಿರುವಂತಹ ಅಕ್ಕಿ ರೊಟ್ಟಿ ರೆಡಿ. ಸೊ ಇದ್ರ ಜೊತೆಗೆ ನಾವು ಬೆಣ್ಣೆ ಅಥವಾ ತುಪ್ಪ ಆಗಿರ್ಬೋದು, ಈ ಥರದ ಚಟ್ನಿಗಳ ಜೊತೆ ಹಚ್ಕೊಂಡು ತಿಂದರೆ ಬೆಳಗಿನ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ, ಎಡ್ಜಸ್ಟು ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು, ನಿಜ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿ ಟ್ರೈ ಮಾಡ್ತೀರೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.